ಓಕೆ, ನಟ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಆ ಗ್ಯಾಂಗ್ ಅವೆಲ್ಲ ಕೂಡ ಆರೋಪ. ಡಿ ಗ್ಯಾಂಗ್ ಕಂಪ್ಲೀಟ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಪತ್ನಿಯ ಪೂಜಾ ಫಲದಿಂದ ದರ್ಶನ್ ರಿಲೀಸ್ ಆಗಿ ಗೂಡು ಸೇರಿಕೊಂಡಿದ್ದಾರೆ. ಇತ್ತ ಪವಿತ್ರ ಗೌಡ ಸಹ ಅಮ್ಮನ ಮನೆಯಲ್ಲಿ ಬೆಚ್ಚಗಿದ್ದಾರೆ. ಈಗ ಇಡೀ ಗ್ಯಾಂಗ್ ಒಂದು ಕಡೆ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲಿ, ಹೇಗೆ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಎದುರು ಬದ್ರ ಆಗ್ತಾರ? ಹಾಗಾದ್ರೆ ಎದುರು ಬದ್ರ ಆದರೆ ಆ ಸನ್ನಿವೇಶ ಹೇಗಿರುತ್ತೆ, ಆ ಜಾಗ ಎಲ್ಲಿ, ಇವೆಲ್ಲರೂ ಕೂಡ ನೋಡ್ತಾ ಹೋಗೋಣ ಈ ಒಂದು ವರದಿಯಲ್ಲಿ. ಡಿ ಗ್ಯಾಂಗ್ ಭೇಟಿಗೆ ಮುಹೂರ್ತ ಫಿಕ್ಸ್. ಜನವರಿ 10ಕ್ಕೆ ಸುಬ್ಬಾ ಸುಬ್ಬಿ ಡೈರೆಕ್ಟ್ ಮೀಟ್. ರೇಣುಕಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲು ಹಕ್ಕಿ ಅಂತಿದ್ದ ಸುಬ್ಬಾ ಸುಬ್ಬಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗಿದ್ದ ಜೋಡಿ ಹಕ್ಕಿ ಈಗ ಹೊರಗೆ ಬಂದಾಗಿದೆ. ಇದರ ಮಧ್ಯೆ ಇಬ್ಬರ ಭೇಟಿಗೂ ಡೇಟ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೌದು, ಕೊಲೆ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯೇ ಮುಹೂರ್ತ ಫಿಕ್ಸ್ ಆಗಿದೆ. ಇಬ್ಬರಷ್ಟೇ ಅಲ್ಲದೆ ಇಡೀ ಡಿ ಗ್ಯಾಂಗ್ ಜನವರಿ 10ಕ್ಕೆ ಒಂದು ಕಡೆ ಸೇರೋ ಲಕ್ಷಣ ಹೆಚ್ಚಾಗಿದೆ. ಯಾಕಂದ್ರೆ ಜನವರಿ 10ರಂದು ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಶಿಫ್ಟ್ ಆಗಿದ್ರು. ಆ ಬಳಿಕ ಒಟ್ಟಿಗೆ ಎಲ್ಲ ಆರೋಪಿಗಳು ಸೇರಿರಲಿಲ್ಲ. ಆದರೆ ಈಗ ಪ್ರಕರಣ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನುಳಿದ 5 ಆರೋಪಿಗಳಿಗೂ ಜನವರಿ 10ರ ಹೊತ್ತಿಗೆ ಜಾಮೀನು ಸಿಗೋ ಸಾಧ್ಯತೆಗಳಿದೆ. ಹೀಗಾಗಿ ಜನವರಿ 10ನೇ ತಾರೀಕು ಬಹುತೇಕ 17 ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಡಿ ಗ್ಯಾಂಗ್ ಹಾಜರಾಗಬೇಕು. ಆ ಮೂಲಕ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಂದು ಕಡೆ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಟ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಆ ಗ್ಯಾಂಗ್ ಅವೆಲ್ಲ ಕೂಡ ಆರೋಪ. ಡಿ ಗ್ಯಾಂಗ್ ಕಂಪ್ಲೀಟ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಪತ್ನಿಯ ಪೂಜಾ ಫಲದಿಂದ ದರ್ಶನ್ ರಿಲೀಸ್ ಆಗಿ ಗೂಡು ಸೇರಿಕೊಂಡಿದ್ದಾರೆ. ಇತ್ತ ಪವಿತ್ರ ಗೌಡ ಸಹ ಅಮ್ಮನ ಮನೆಯಲ್ಲಿ ಬೆಚ್ಚಗಿದ್ದಾರೆ. ಈಗ ಇಡೀ ಗ್ಯಾಂಗ್ ಒಂದು ಕಡೆ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲಿ, ಹೇಗೆ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಎದುರು ಬದ್ರ ಆಗ್ತಾರ? ಹಾಗಾದ್ರೆ ಎದುರು ಬದ್ರ ಆದರೆ ಆ ಸನ್ನಿವೇಶ ಹೇಗಿರುತ್ತೆ, ಆ ಜಾಗ ಎಲ್ಲಿ, ಇವೆಲ್ಲರೂ ಕೂಡ ನೋಡ್ತಾ ಹೋಗೋಣ ಈ ಒಂದು ವರದಿಯಲ್ಲಿ. ಡಿ ಗ್ಯಾಂಗ್ ಭೇಟಿಗೆ ಮುಹೂರ್ತ ಫಿಕ್ಸ್. ಜನವರಿ 10ಕ್ಕೆ ಸುಬ್ಬಾ ಸುಬ್ಬಿ ಡೈರೆಕ್ಟ್ ಮೀಟ್. ರೇಣುಕಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲು ಹಕ್ಕಿ ಅಂತಿದ್ದ ಸುಬ್ಬಾ ಸುಬ್ಬಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ನಾನೊಂದು ತೀರ ನೀನೊಂದು ತೀರ ಅನ್ನೋ ಹಾಗಿದ್ದ ಜೋಡಿ ಹಕ್ಕಿ ಈಗ ಹೊರಗೆ ಬಂದಾಗಿದೆ. ಇದರ ಮಧ್ಯೆ ಇಬ್ಬರ ಭೇಟಿಗೂ ಡೇಟ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೌದು, ಕೊಲೆ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಯೇ ಮುಹೂರ್ತ ಫಿಕ್ಸ್ ಆಗಿದೆ. ಇಬ್ಬರಷ್ಟೇ ಅಲ್ಲದೆ ಇಡೀ ಡಿ ಗ್ಯಾಂಗ್ ಜನವರಿ 10ಕ್ಕೆ ಒಂದು ಕಡೆ ಸೇರೋ ಲಕ್ಷಣ ಹೆಚ್ಚಾಗಿದೆ. ಯಾಕಂದ್ರೆ ಜನವರಿ 10ರಂದು ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಶಿಫ್ಟ್ ಆಗಿದ್ರು. ಆ ಬಳಿಕ ಒಟ್ಟಿಗೆ ಎಲ್ಲ ಆರೋಪಿಗಳು ಸೇರಿರಲಿಲ್ಲ. ಆದರೆ ಈಗ ಪ್ರಕರಣ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನುಳಿದ 5 ಆರೋಪಿಗಳಿಗೂ ಜನವರಿ 10ರ ಹೊತ್ತಿಗೆ ಜಾಮೀನು ಸಿಗೋ ಸಾಧ್ಯತೆಗಳಿದೆ. ಹೀಗಾಗಿ ಜನವರಿ 10ನೇ ತಾರೀಕು ಬಹುತೇಕ 17 ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಡಿ ಗ್ಯಾಂಗ್ ಹಾಜರಾಗಬೇಕು. ಆ ಮೂಲಕ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಂದು ಕಡೆ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಟ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಆ ಗ್ಯಾಂಗ್ ಅವೆಲ್ಲ ಕೂಡ ಆರೋಪ. ಡಿ ಗ್ಯಾಂಗ್ ಕಂಪ್ಲೀಟ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ.
ಪತ್ನಿಯ ಪೂಜಾ ಫಲದಿಂದ ದರ್ಶನ್ ರಿಲೀಸ್ ಆಗಿ ಗೂಡು ಸೇರ್ಕೊಂಡಿದ್ದಾರೆ. ಇತ್ತ ಪವಿತ್ರ ಗೌಡ ಸಹ ಅಮ್ಮನ ಮನೆಯಲ್ಲಿ ಬೆಚ್ಚಗಿದ್ದಾರೆ. ಈಗ ಇಡೀ ಗ್ಯಾಂಗ್ ಒಂದು ಕಡೆ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲಿ, ಹೇಗೆ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಎದುರು ಬದ್ರ ಆಗ್ತಾರ? ಹಾಗಾದ್ರೆ ಎದುರು ಬದ್ರ ಆದ್ರೆ ಆ ಸನ್ನಿವೇಶ ಹೇಗಿರುತ್ತೆ, ಆ ಜಾಗ ಎಲ್ಲಿ, ಇವೆಲ್ಲರೂ ಕೂಡ ನೋಡ್ತಾ ಹೋಗೋಣ ಈ ಒಂದು ವರದಿಯಲ್ಲಿ. ಡಿ ಗ್ಯಾಂಗ್ ಭೇಟಿಗೆ ಮುಹೂರ್ತ ಫಿಕ್ಸ್. ಜನವರಿ 10ಕ್ಕೆ ಸುಬ್ಬಾ ಸುಬ್ಬಿ ಡೈರೆಕ್ಟ್ ಮೀಟ್. ರೇಣುಕಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲು ಹಕ್ಕಿ ಅಂತಿದ್ದ ಸುಬ್ಬಾ ಸುಬ್ಬಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗಿದ್ದ ಜೋಡಿ ಹಕ್ಕಿ ಈಗ ಹೊರಗೆ ಬಂದಾಗಿದೆ. ಇದರ ಮಧ್ಯೆ ಇಬ್ಬರ ಭೇಟಿಗೂ ಡೇಟ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೌದು, ಕೊಲೆ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಬ್ಬರಷ್ಟೇ ಅಲ್ಲದೆ ಇಡೀ ಡಿ ಗ್ಯಾಂಗ್ ಜನವರಿ 10ಕ್ಕೆ ಒಂದು ಕಡೆ ಸೇರೋ ಲಕ್ಷಣ ಹೆಚ್ಚಾಗಿದೆ. ಯಾಕಂದ್ರೆ ಜನವರಿ 10ರಂದು ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಶಿಫ್ಟ್ ಆಗಿದ್ರು. ಆ ಬಳಿಕ ಒಟ್ಟಿಗೆ ಎಲ್ಲ ಆರೋಪಿಗಳು ಸೇರಿರಲಿಲ್ಲ. ಆದರೆ ಈಗ ಪ್ರಕರಣ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನುಳಿದ 5 ಆರೋಪಿಗಳಿಗೂ ಜನವರಿ 10ರ ಹೊತ್ತಿಗೆ ಜಾಮೀನು ಸಿಗೋ ಸಾಧ್ಯತೆಗಳಿದೆ. ಹೀಗಾಗಿ ಜನವರಿ 10ನೇ ತಾರೀಕು ಬಹುತೇಕ 17 ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಡಿ ಗ್ಯಾಂಗ್ ಹಾಜರಾಗಬೇಕು. ಆ ಮೂಲಕ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಂದು ಕಡೆ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಓಕೆ, ನಟ ದರ್ಶನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಭಾಗಿಯಾಗಿದ್ದು ಆ ಗ್ಯಾಂಗ್, ಅವೆಲ್ಲ ಕೂಡ ಆರೋಪ. ಡಿ ಗ್ಯಾಂಗ್ ಕಂಪ್ಲೀಟ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ. ಪತ್ನಿಯ ಪೂಜಾ ಫಲದಿಂದ ದರ್ಶನ್ ರಿಲೀಸ್ ಆಗಿ ಗೂಡು ಸೇರ್ಕೊಂಡಿದ್ದಾರೆ. ಇತ್ತ ಪವಿತ್ರ ಗೌಡ ಸಹ ಅಮ್ಮನ ಮನೆಯಲ್ಲಿ ಬೆಚ್ಚಗಿದ್ದಾರೆ. ಈಗ ಇಡೀ ಗ್ಯಾಂಗ್ ಒಂದು ಕಡೆ ಸೇರೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಎಲ್ಲಿ, ಹೇಗೆ, ನಿಜಕ್ಕೂ ಕೂಡ ಇವರೆಲ್ಲರೂ ಕೂಡ ಎದುರು ಬದ್ರ ಆಗ್ತಾರ? ಹಾಗಾದ್ರೆ ಎದುರು ಬದ್ರ ಆದ್ರೆ ಆ ಸನ್ನಿವೇಶ ಹೇಗಿರುತ್ತೆ, ಆ ಜಾಗ ಎಲ್ಲಿ, ಇವೆಲ್ಲರೂ ಕೂಡ ನೋಡ್ತಾ ಹೋಗೋಣ ಈ ಒಂದು ವರದಿಯಲ್ಲಿ. ಡಿ ಗ್ಯಾಂಗ್ ಭೇಟಿಗೆ ಮುಹೂರ್ತ ಫಿಕ್ಸ್. ಜನವರಿ 10ಕ್ಕೆ ಸುಬ್ಬಾ ಸುಬ್ಬಿ ಡೈರೆಕ್ಟ್ ಮೀಟ್. ರೇಣುಕಸ್ವಾಮಿ ಮರ್ಡರ್ ಕೇಸಲ್ಲಿ ಜೈಲು ಹಕ್ಕಿ ಅಂತಿದ್ದ ಸುಬ್ಬಾ ಸುಬ್ಬಿಗೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಬೆಂಗಳೂರು ಪರಪ್ಪನ ಅಗ್ರಹಾರದಿಂದ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಹಾಗಿದ್ದ ಜೋಡಿ ಹಕ್ಕಿ ಈಗ ಹೊರಗೆ ಬಂದಾಗಿದೆ. ಇದರ ಮಧ್ಯೆ ಇಬ್ಬರ ಭೇಟಿಗೂ ಡೇಟ್ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೌದು, ಕೊಲೆ ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿಗೆ ಮುಹೂರ್ತ ಫಿಕ್ಸ್ ಆಗಿದೆ. ಇಬ್ಬರಷ್ಟೇ ಅಲ್ಲದೆ ಇಡೀ ಡಿ ಗ್ಯಾಂಗ್ ಜನವರಿ 10ಕ್ಕೆ ಒಂದು ಕಡೆ ಸೇರೋ ಲಕ್ಷಣ ಹೆಚ್ಚಾಗಿದೆ. ಯಾಕಂದ್ರೆ ಜನವರಿ 10ರಂದು ಎಲ್ಲ ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಶಿಫ್ಟ್ ಆಗಿದ್ರು. ಆ ಬಳಿಕ ಒಟ್ಟಿಗೆ ಎಲ್ಲ ಆರೋಪಿಗಳು ಸೇರಿರಲಿಲ್ಲ. ಆದರೆ ಈಗ ಪ್ರಕರಣ 12 ಆರೋಪಿಗಳಿಗೆ ಜಾಮೀನು ಸಿಕ್ಕಿದೆ. ಇನ್ನುಳಿದ 5 ಆರೋಪಿಗಳಿಗೂ ಜನವರಿ 10ರ ಹೊತ್ತಿಗೆ ಜಾಮೀನು ಸಿಗೋ ಸಾಧ್ಯತೆಗಳಿದೆ. ಹೀಗಾಗಿ ಜನವರಿ 10ನೇ ತಾರೀಕು ಬಹುತೇಕ 17 ಆರೋಪಿಗಳು ನ್ಯಾಯಾಧೀಶರ ಎದುರು ಹಾಜರಾಗಬೇಕು. ಬೆಂಗಳೂರಿನ 57ನೇ ಸಿಸಿಎಚ್ ನ್ಯಾಯಾಧೀಶರ ಎದುರು ಡಿ ಗ್ಯಾಂಗ್ ಹಾಜರಾಗಬೇಕು. ಆ ಮೂಲಕ ರೇಣುಕಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಂದು ಕಡೆ ಸೇರೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.